ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 4/7/2021 ಮತ್ತು 5/7/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಟೋಕಿಯೋ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಮಹಿಳಾ ಈಜುಗಾರ್ತಿ ಯಾರು? ಮಾನಾ ಪಟೇಲ್. ಮುಂಬರುವ ಟೋಕಿಯೋ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಮಹಿಳಾ ಈಜುಗಾರ್ತಿ ಎಂಬ ಹೆಗ್ಗಳಿಕೆಗೆ ಮಾನಾ ಪಟೇಲ್ ಪಾತ್ರರಾಗಿದ್ದಾರೆ. ಅವರು ಸಾರ್ವತ್ರಿಕತೆ ಕೋಟಾ ಯೂನಿವರ್ಸಾಲಿಟಿ ಕೋಟಾ ಮೂಲಕ ಪ್ರತಿಷ್ಠಿತ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದಿದ್ದಾರೆ ಎಂದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ SAI ಜುಲೈ 2, 2021 ದೃಢಪಡಿಸಿದೆ. ಸಜನ್ ಪ್ರಕಾಶ್ ಮತ್ತು ಶ್ರೀಹರಿ ನಟರಾಜ್ ನಂತರ ಮುಂಬರುವ ಪಂದ್ಯಗಳಲ್ಲಿ ಭಾಗವಹಿಸುವ 3ನೇ ಭಾರತೀಯ ಈಜುಗಾರ್ತಿ ಮಾನಾ ಪಟೇಲ್ ಆಗಿದ್ದಾರೆ. 4 is the right answer. 2021-22 2ನೇ ತ್ರೈಮಾಸಿಕದಲ್ಲಿ ಅಂದರೆ ಜುಲೈ ಟು ಸೆಪ್ಟೆಂಬರ್ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯ ಬಡ್ಡಿ ದರ ಎಷ್ಟು? 7.4%. ಸೇವಿಂಗ್ಸ್ ಡಿಪಾಸಿಟ್ ಇಂಟ್ರೆಸ್ಟ್ ರೇಟ್ಸ್ 4%, ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ 7.4%, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ PPF 7.1%, ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್ 6.8%, ಕಿಸಾನ್ ವಿಕಾಸ್ ಪತ್ರ KVP 6.9%, ಮೆಚುರಿಟಿ 124 months, ಸುಕನ್ಯಾ ಸಮೃದ್ಧಿ ಅಕೌಂಟ್ 7.6%. 2021-22 2ನೇ ತ್ರೈಮಾಸಿಕದಲ್ಲಿ ಅಂದರೆ ಜುಲೈ ಟು ಸೆಪ್ಟೆಂಬರ್ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರವು 2021-22 ಮೊದಲ ತ್ರೈಮಾಸಿಕದಲ್ಲಿ ಅಂದರೆ ಏಪ್ರಿಲ್ ಟು ಜೂನ್ನಲ್ಲಿ ಬದಲಾಗದೆ ಉಳಿಯುತ್ತದೆ ಎಂದು ಭಾರತ ಸರ್ಕಾರ ಘೋಷಿಸಿದೆ. ಸಣ್ಣ ಉಳಿತಾಯ ಯೋಜನೆಗಳಿಗೆ ಬಡ್ಡಿ ದರಗಳನ್ನು ತ್ರೈಮಾಸಿಕ ಆಧಾರದ ಮೇಲೆ ಸರ್ಕಾರ ತಿಳಿಸುತ್ತದೆ. 4 is the right answer. 2020-21 ಭಾರತವು 17 ವರ್ಷಗಳಲ್ಲಿ ಮೊದಲ ಬಾರಿಗೆ ಚಾಲ್ತಿ ಖಾತೆ ಹೆಚ್ಚುವರಿಯನ್ನು ವರದಿ ಮಾಡಿದೆ. ಫೈನಾನ್ಷಿಯಲ್ ಇಯರ್ 21 ಚಾಲ್ತಿ ಖಾತೆ ಹೆಚ್ಚುವರಿ ಕರೆಂಟ್ ಅಕೌಂಟ್ ಸರ್ಪ್ಲಸ್ ದರ ಎಷ್ಟು? 0.9%. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಭಾರತವು 21 ಹಣಕಾಸು ವರ್ಷದಲ್ಲಿ GDPಯ 0.9% ನಷ್ಟು ಚಾಲ್ತಿ ಖಾತೆ ಹೆಚ್ಚುವರಿಯನ್ನು ವರದಿ ಮಾಡಿದೆ. ಫೈನಾನ್ಷಿಯಲ್ ಇಯರ್ 20 ಚಾಲ್ತಿ ಖಾತೆ ಕೊರತೆಯು 0.9% ನಷ್ಟಿತ್ತು. ಫೈನಾನ್ಷಿಯಲ್ ಇಯರ್ 21 ಚಾಲ್ತಿ ಖಾತೆ ಹೆಚ್ಚುವರಿ ಕಾರಣ ವ್ಯಾಪಾರ ಕೊರತೆಯು 2019-20 $157.5 ಬಿಲಿಯನ್ ನಿಂದ $102.2 ಬಿಲಿಯನ್ ಗಳ ತೀಕ್ಷ್ಣವಾದ ಸಂಕೋಚನ ಆಗಿದೆ. ಚಾಲ್ತಿ ಖಾತೆ ಹೆಚ್ಚುವರಿ ಕೊರತೆಯು ರಫ್ತು ಮತ್ತು ಆಮದು ನಡುವಿನ ವ್ಯತ್ಯಾಸವಾಗಿದೆ. ಚಾಲ್ತಿ ಖಾತೆ ಹೆಚ್ಚುವರಿ ಎಂದರೆ ಭಾರತದ ರಫ್ತು ಭಾರತದ ಆಮದಿಗಿಂತ ಹೆಚ್ಚು. ಚಾಲ್ತಿ ಖಾತೆ ಕೊರತೆಯು ಭಾರತದಿಂದ ರಫ್ತು ಮಾಡುವುದಕ್ಕಿಂತ ಭಾರತಕ್ಕೆ ಆಮದು ಹೆಚ್ಚು ಎಂದು ಸೂಚಿಸುತ್ತದೆ. ಭಾರತವು 17 ವರ್ಷಗಳಲ್ಲಿ ಮೊದಲ ಬಾರಿಗೆ ಕರೆಂಟ್ ಅಕೌಂಟ್ ಹೆಚ್ಚುವರಿಯನ್ನು ಕಂಡಿದೆ. 1 is the right answer. 2022ಕ್ಕೆ ಕೊನೆಗೊಳ್ಳುವ ಅವಧಿಗೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಕೋವಿಡ್-19 ಲಸಿಕೆಗಳ ಧನ ಸಹಾಯಕ್ಕಾಗಿ ವಿಶ್ವ ಬ್ಯಾಂಕ್ ಎಷ್ಟು ಹಣವನ್ನು ವಾಗ್ದಾನ ಮಾಡಿದೆ? $20 ಬಿಲಿಯನ್. ವಿಶ್ವ ಬ್ಯಾಂಕ್ ಕೋವಿಡ್-19 ಲಸಿಕೆಗಳಿಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ 8 ಬಿಲಿಯನ್ ಹೆಚ್ಚುವರಿ ಹಣವನ್ನು ಘೋಷಿಸಿದೆ. ಇದರೊಂದಿಗೆ ಕೋವಿಡ್-19 ಲಸಿಕೆಗೆ ಲಭ್ಯವಿರುವ ಒಟ್ಟು ಹಣಕಾಸು $20 ಬಿಲಿಯನ್ ತಲುಪುತ್ತದೆ. ಇದಕ್ಕಾಗಿ ವಿಶ್ವ ಬ್ಯಾಂಕ್ $12 ಬಿಲಿಯನ್ ಘೋಷಿಸಿತ್ತು. ಈ ಹಣವನ್ನು ಮುಂದಿನ 18 ತಿಂಗಳಲ್ಲಿ 2022 ಅಂತ್ಯದವರೆಗೆ ಬಳಸಲಾಗುತ್ತದೆ. ವಿಶ್ವ ಬ್ಯಾಂಕ್ ಸಮೂಹದ ಅಧ್ಯಕ್ಷ ಡೇವಿಡ್ ಮಾಲ್ಪಾಸ್ ಅವರು ಹೆಚ್ಚುವರಿ ಲಸಿಕೆ ಪ್ರಮಾಣವನ್ನು ಹೊಂದಿರುವ ದೇಶಗಳನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳ ಬಳಕೆಗಾಗಿ ಲಸಿಕೆಗಳನ್ನು ಬಿಡುಗಡೆ ಮಾಡುವಂತೆ ಕರೆ ನೀಡಿದ್ದಾರೆ ಮತ್ತು ಲಸಿಕೆ ತಯಾರಕರಿಗೆ ತುರ್ತು ಅಗತ್ಯವಿರುವ ಅಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಆದ್ಯತೆ ನೀಡುವಂತೆ ವಿನಂತಿಸಿದ್ದಾರೆ. 4 is the right answer. ಯುನೈಟೆಡ್ ಡಿಸ್ಟ್ರಿಕ್ಟ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ UDISE ಪ್ಲಸ್ 2019-20 ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 1. ಶಾಲೆಗಳಿಂದ ಆನ್ಲೈನ್ ದತ್ತಾಂಶ ಸಂಗ್ರಹಣೆಯ ಈ ವ್ಯವಸ್ಥೆಯನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಂಡ್ ಲಿಟರಸಿ
DOSEL ಅಭಿವೃದ್ಧಿಪಡಿಸಿದೆ. 2. ಶಾಲಾ ಶಿಕ್ಷಣದ ಎಲ್ಲಾ ಹಂತಗಳಲ್ಲಿನ ಒಟ್ಟು ದಾಖಲಾತಿ ಅನುಪಾತ GER 2018-19ಕ್ಕೆ ಹೋಲಿಸಿದರೆ 2019-20ರಲ್ಲಿ ಸುಧಾರಿಸಿದೆ. 3. ಶಾಲಾ ಶಿಕ್ಷಕರ ಅನುಪಾತ ಶಾಲಾ ಶಿಕ್ಷಣದ ಎಲ್ಲಾ ಹಂತಗಳಲ್ಲೂ ಸುಧಾರಿಸಿದೆ. 4. ಮೇಲಿನ ಎಲ್ಲ. 4 is the right answer. ಕೇಂದ್ರ ಶಿಕ್ಷಣ ಸಚಿವ ಶ್ರೀ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಇತ್ತೀಚೆಗೆ ಭಾರತದಲ್ಲಿ ಶಾಲಾ ಶಿಕ್ಷಣಕ್ಕಾಗಿ ಯುನೈಟೆಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಪ್ಲಸ್ UDIS ಪ್ಲಸ್ 2019-20ರ ವರದಿಯನ್ನು ಬಿಡುಗಡೆ ಮಾಡಿದೆ. UDIS ಪ್ಲಸ್ ಸಿಸ್ಟಮ್ ಶಾಲೆಗಳ ಮಾಹಿತಿ ಸಂಗ್ರಹಣಾ ವ್ಯವಸ್ಥೆ 2012-13ರಿಂದ ಇತ್ತು. UDIS ಡಾಟಾದಲ್ಲಿ ಆಚರಣೆಯಲ್ಲಿದ್ದ ಕಾಗದದ ಸ್ವರೂಪದಲ್ಲಿ ಹಸ್ತಚಾಲಿತ ದತ್ತಾಂಶ ಭರ್ತಿ ಮತ್ತು ನಂತರದ ಬ್ಲಾಕ್ ಅಥವಾ ಜಿಲ್ಲಾ ಮಟ್ಟದಲ್ಲಿ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು 2018-19ನೇ ಸಾಲಿನಲ್ಲಿ ಅಭಿವೃದ್ಧಿಪಡಿಸಿದ ಶಾಲೆಗಳಿಂದ ಆನ್ಲೈನ್ ದತ್ತಾಂಶ ಸಂಗ್ರಹಣೆಯ ವ್ಯವಸ್ಥೆಯಾಗಿದೆ. ಪ್ರಸ್ತುತ ಈ ಪ್ರಕಟಣೆಯು 2019-20ರ ಉಲ್ಲೇಖ ವರ್ಷದ UDIS ಪ್ಲಸ್ ಡೇಟಾಗೆ ಸಂಬಂಧಿಸಿದೆ. UDIS ಪ್ಲಸ್ ವರದಿಯ ಮುಖ್ಯಾಂಶಗಳು. UDIS ಪ್ಲಸ್ ವರದಿಯ 2019-20ರ ಪ್ರಕಾರ 2018-19ಕ್ಕೆ ಹೋಲಿಸಿದರೆ ಎಲ್ಲಾ ಹಂತದ ಶಾಲಾ ಶಿಕ್ಷಣದ ಒಟ್ಟು ದಾಖಲಾತಿ ಅನುಪಾತವು 2019-20ರಲ್ಲಿ ಸುಧಾರಿಸಿದೆ. ಶಾಲಾ ಶಿಕ್ಷಕರ ಅನುಪಾತ ಪ್ಯೂಪಿಲ್ ಟೀಚರ್ ರೇಷಿಯೋ PTR ಶಾಲಾ ಶಿಕ್ಷಣದ ಎಲ್ಲಾ ಹಂತಗಳಲ್ಲಿಯೂ ಸುಧಾರಿಸಿದೆ. ವರದಿಯ ಪ್ರಕಾರ 2019-20ರಲ್ಲಿ ಪ್ರಾಥಮಿಕದಿಂದ ಹೈಯರ್ ಸೆಕೆಂಡರಿವರೆಗೆ ಬಾಲಕಿಯರ ದಾಖಲಾತಿ 12.08 ಕೋಟಿಗಿಂತ ಹೆಚ್ಚಾಗಿದೆ. ಇದು 2018-19ಕ್ಕೆ ಹೋಲಿಸಿದರೆ 14.08 ಲಕ್ಷದಷ್ಟು ಗಣನೀಯ ಹೆಚ್ಚಳವಾಗಿದೆ. 2012-13 ಮತ್ತು 2019-20ರ ನಡುವೆ ದ್ವಿತೀಯ ಮತ್ತು ಹೈಯರ್ ಸೆಕೆಂಡರಿ ಹಂತಗಳಲ್ಲಿನ ಲಿಂಗ ಸಮಾನತೆ ಸೂಚ್ಯಂಕ ಜೆಂಡರ್ ಪ್ಯಾರಿಟಿ ಇಂಡೆಕ್ಸ್ GPI ಸುಧಾರಿಸಿದೆ. ಹಿಂದಿನ ವರ್ಷಕ್ಕಿಂತ 2019-20ರಲ್ಲಿ ಕ್ರಿಯಾತ್ಮಕ ಕಂಪ್ಯೂಟರ್ ಇಂಟರ್ನೆಟ್ ಸೌಲಭ್ಯದೊಂದಿಗೆ ಕ್ರಿಯಾತ್ಮಕ ವಿದ್ಯುತ್ ಹೊಂದಿರುವ ಶಾಲೆಗಳ ಸಂಖ್ಯೆಯಲ್ಲಿ ಗಮನಾರ್ಹ ಸುಧಾರಣೆಯನ್ನು UDIS ಪ್ಲಸ್ ವರದಿ ತೋರಿಸುತ್ತದೆ. ಹ್ಯಾಂಡ್ ವಾಶ್ ಸೌಲಭ್ಯ ಹೊಂದಿರುವ ಶಾಲೆಗಳ ಸಂಖ್ಯೆಯಲ್ಲಿ ಮತ್ತೊಂದು ಪ್ರಮುಖ ಸುಧಾರಣೆ ಕಂಡುಬರುತ್ತದೆ. 2019-20ರಲ್ಲಿ ಭಾರತದ 90%ಗೂ ಹೆಚ್ಚು ಶಾಲೆಗಳು ಹ್ಯಾಂಡ್ ವಾಶ್ ಸೌಲಭ್ಯವನ್ನು ಹೊಂದಿದ್ದರೆ 2012-13ರಲ್ಲಿ ಇದು ಕೇವಲ 36.3% ಮಾತ್ರ ಆಗಿತ್ತು. ಗುರುತ್ವಾಕರ್ಷಣೀಯ ತರಂಗ ಗ್ರಾವಿಟೇಷನಲ್ ವೇವ್ಸ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ? 1. ಗುರುತ್ವ ತರಂಗಗಳು ಬ್ರಹ್ಮಾಂಡದಲ್ಲಿನ ಕೆಲವು ಹಿಂಸಾತ್ಮಕ ಮತ್ತು ಶಕ್ತಿಯುತ ಪ್ರಕ್ರಿಯೆಗಳಿಂದ ಉಂಟಾಗುವ ಸ್ಥಳಾವಕಾಶದ ವಿರೂಪಗಳು ಅಥವಾ ತರಂಗಗಳು. 2. ಇವು ಶಕ್ತಿಯನ್ನು ಗುರುತ್ವಾಕರ್ಷಣೀಯ ವಿಕಿರಣವಾಗಿ ಸಾಗಿಸುತ್ತವೆ ಮತ್ತು ಶಕ್ತಿಯೊಂದಿಗೆ ಸಂವಹನ ನಡೆಸದೆ ವಸ್ತುವಿನ ಮೂಲಕ ಹಾದು ಹೋಗುತ್ತವೆ. ಹಾಗಾದರೆ ಸರಿಯಾದ ಉತ್ತರ 1 ಮತ್ತು 2 ಎರಡೂ ಕೂಡ ಸರಿ. ಗುರುತ್ವಾಕರ್ಷಣೆ ಅಲೆಗಳು. ಗುರುತ್ವ ತರಂಗಗಳನ್ನು ಮೊದಲ ಬಾರಿಗೆ 1916ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವರ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತ ಥಿಯರಿ ಆಫ್ ಜನರಲ್ ರಿಲೇಟಿವಿಟಿ ಆಧಾರದ ಮೇಲೆ ಊಹಿಸಲಾಗಿದೆ. ಗುರುತ್ವಾಕರ್ಷಣೀಯ ತರಂಗಗಳ ಪ್ರಬಲ ಮೂಲಗಳು ನಮ್ಮ ವಿಶ್ವದಲ್ಲಿ ಕಪ್ಪು ರಂಧ್ರಗಳು ಅಂದರೆ ಬ್ಲ್ಯಾಕ್ ಹೋಲ್ಸ್, ಸೂಪರ್ನೋವಾ, ನ್ಯೂಟ್ರಾನ್ ನಕ್ಷತ್ರಗಳು ಮತ್ತು ಬಿಗ್ ಬ್ಯಾಂಗ್ನಂತಹ ನಿಗೂಢ ವಸ್ತುಗಳಾಗಿವೆ. ಇತ್ತೀಚೆಗೆ ಸಂಶೋಧಕರು ನ್ಯೂಟ್ರಾನ್ ಸ್ಟಾರ್ ಮತ್ತು ಕಪ್ಪು ರಂಧ್ರಗಳ ನಡುವಿನ ಘರ್ಷಣೆಯೇ ಗುರುತ್ವಾಕರ್ಷಣ ಅಲೆಗಳ ಹೊಸ ಮೂಲ ಎಂದು ಕಂಡುಹಿಡಿದಿದ್ದಾರೆ. ಯಾವುದೇ ಹೂಡಿಕೆಯಿಲ್ಲದೆ ಭಾರತೀಯರು ತಮ್ಮ ಆನ್ಲೈನ್ ವ್ಯವಹಾರಗಳನ್ನು ಪ್ರಾರಂಭಿಸಲು ಸಹಾಯ ಮಾಡಲು ಯಾವ ಕಂಪನಿಯು ಶಾಪ್ಸಿ ಆಪ್ ಅನ್ನು ಪ್ರಾರಂಭಿಸಿದೆ? ಫ್ಲಿಪ್ಕಾರ್ಟ್ ಶಾಪ್ಸಿ ಆಪ್ ಅನ್ನು ಪ್ರಾರಂಭಿಸಿದ್ದು ಯಾವುದೇ ಹೂಡಿಕೆಯಿಲ್ಲದೆ ಭಾರತೀಯರು ತಮ್ಮ ಆನ್ಲೈನ್ ವ್ಯವಹಾರಗಳನ್ನು ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ. ಫ್ಲಿಪ್ಕಾರ್ಟ್ 2023ರ ವೇಳೆಗೆ 25 ದಶಲಕ್ಷ ಆನ್ಲೈನ್ ಉದ್ಯಮಿಗಳನ್ನು ಶಾಪ್ಸಿ ಆಪ್ ಸಹಾಯದಿಂದ ಸಕ್ರಿಯಗೊಳಿಸುವ ಗುರಿ ಹೊಂದಿದೆ. ಶಾಪ್ಸಿ ಆಪ್ ಬಳಕೆದಾರರು ಫ್ಲಿಪ್ಕಾರ್ಟ್ ಮಾರಾಟಗಾರರು ನೀಡುವ 15 ಕೋಟಿ ಉತ್ಪನ್ನಗಳ ವ್ಯಾಪಕ ಆಯ್ಕೆಯ ಕ್ಯಾಟಲಾಗ್ಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಬಳಕೆದಾರರು ಜನಪ್ರಿಯ ಸಾಮಾಜಿಕ ಮಾಧ್ಯಮ ಮತ್ತು ಮೆಸೇಜಿಂಗ್ ಅಪ್ಲಿಕೇಶನ್ಗಳ ಮೂಲಕ ಸಂಭಾವ್ಯ ಗ್ರಾಹಕರೊಂದಿಗೆ ಕ್ಯಾಟಲಾಗ್ಗಳನ್ನು ಹಂಚಿಕೊಳ್ಳಬಹುದು, ಅವರ ಪರವಾಗಿ ಆದೇಶಗಳನ್ನು ನೀಡಬಹುದು ಮತ್ತು ವಹಿವಾಟಿನಲ್ಲಿ ಆದಾಯ ಗಳಿಸಬಹುದು. 3 is the right answer. ಸರಕು ಮತ್ತು ಸೇವಾ ತೆರಿಗೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GST ದಿನವನ್ನು ಪ್ರತಿ ವರ್ಷ ಭಾರತದಲ್ಲಿ ಯಾವ ದಿನದಂದು ಆಚರಿಸಲಾಗುತ್ತದೆ? 1 ಜುಲೈ. ಭಾರತವು ಜುಲೈ 1, 2021ರಂದು ಸರಕು ಮತ್ತು ಸೇವಾ ತೆರಿಗೆ GSTಯ 4ನೇ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಜುಲೈ 1ರ ದಿನಾಂಕವನ್ನು ಕೇಂದ್ರ ಸರ್ಕಾರವು GST ದಿನ ಎಂದು ಹೆಸರಿಸಿದೆ. ಇದನ್ನು ಪ್ರತಿ ವರ್ಷ ಐತಿಹಾಸಿಕ ತೆರಿಗೆ ಸುಧಾರಣೆಯ ದಿನವಾಗಿ ಆಚರಿಸಲಾಗುತ್ತದೆ. GSTಯ 4 ವರ್ಷ ಪೂರ್ಣಗೊಂಡ ನಂತರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ GSTಯ ಪ್ರಯಾಣದ ಬಗ್ಗೆ ಪ್ರಸ್ತಾಪಿಸಿದರು.
2 is the right answer. ವರ್ಷದ ಯಾವ ದಿನವನ್ನು ವಿಶ್ವ ಕ್ರೀಡಾ ಪತ್ರಕರ್ತರ ದಿನ ವರ್ಲ್ಡ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ಸ್ ಡೇ ಎಂದು ಗುರುತಿಸಲಾಗಿದೆ? 2 ಜುಲೈ. ಕ್ರೀಡಾ ಪ್ರಚಾರಕ್ಕಾಗಿ ಕ್ರೀಡಾ ಪತ್ರಕರ್ತರ ಸೇವೆಗಳನ್ನು ಆಚರಿಸಲು ಪ್ರತಿ ವರ್ಷ ಜುಲೈ 2ರಂದು ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಆಚರಿಸಲಾಗುತ್ತದೆ. ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪ್ರೆಸ್ ಅಸೋಸಿಯೇಷನ್ ISPAಯ 70ನೇ ವಾರ್ಷಿಕೋತ್ಸವದ ನೆನಪಿಗಾಗಿ 1994ರಲ್ಲಿ ಈ ದಿನವನ್ನು ಸ್ಥಾಪಿಸಲಾಯಿತು. ಜುಲೈ 2, 1924ರಂದು ಪ್ಯಾರಿಸ್ನಲ್ಲಿ ನಡೆದ ಬೇಸಿಗೆ ಒಲಿಂಪಿಕ್ ಸಮಯದಲ್ಲಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪ್ರೆಸ್ ಅಸೋಸಿಯೇಷನ್ ಅನ್ನು ಲಂಡನ್ನಲ್ಲಿ ಸ್ಥಾಪಿಸಲಾಯಿತು. 2 is the right answer. ವಿಶ್ವ UFO ದಿನ ವರ್ಲ್ಡ್ UFO ಡೇ WED ವಾರ್ಷಿಕ ಕಾರ್ಯಕ್ರಮವಾಗಿದ್ದು ಇದನ್ನು ಯಾವ ದಿನ ಆಚರಿಸಲಾಗುತ್ತದೆ? ಜುಲೈ 2. ವಿಶ್ವ UFO ದಿನಾಚರಣೆ ವರ್ಲ್ಡ್ UFO ಡೇ ಪ್ರತಿ ವರ್ಷ ಜುಲೈ 2ರಂದು ಜಾಗತಿಕವಾಗಿ ನಡೆಯುತ್ತದೆ. ಇದು ವಿಶ್ವ UFO ದಿನ ಸಂಸ್ಥೆ ವರ್ಲ್ಡ್ UFO ಡೇ ಆರ್ಗನೈಸೇಷನ್ ಗುರುತಿಸದ ಫ್ಲೈಯಿಂಗ್ ಆಬ್ಜೆಕ್ಟ್ಗಳ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ UFO ಅಸ್ತಿತ್ವಕ್ಕೆ ಮೀಸಲಾದ ದಿನವಾಗಿದೆ. ವರ್ಲ್ಡ್ UFO ಡೇ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ಗಳ ಅಸ್ತಿತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿದೆ ಮತ್ತು ನಾವು ಯೂನಿವರ್ಸ್ನಲ್ಲಿ ಏಕಾಂಗಿ ಅಲ್ಲ ಎನ್ನುವ ಸಾಧ್ಯತೆಯ ಬಗ್ಗೆ ಯೋಚಿಸಲು ಜನರನ್ನು ಪ್ರೋತ್ಸಾಹಿಸುತ್ತದೆ. ಆರಂಭದಲ್ಲಿ ಈ ದಿನವನ್ನು ಜೂನ್ 24ರಂದು ಆಚರಿಸಲಾಯಿತು. ನಂತರ ವರ್ಲ್ಡ್ UFO ಡೇ ಆರ್ಗನೈಸೇಷನ್ ಜುಲೈ 2ನ್ನು ಈ ದಿನದ ನೆನಪಿಗಾಗಿ ಸ್ಥಾಪಿಸಿದರು. 3 is the right answer. ಈ ಕೆಳಗಿನ ಉದ್ಯಮಿಗಳಲ್ಲಿ ಯಾರು ಬಾಹ್ಯಾಕಾಶದ ಅಂಚಿಗೆ ಹಾರಲು ನಿರ್ಧರಿಸಿದ್ದಾರೆ? ಸರ್ ರಿಚರ್ಡ್ ಬ್ರಾನ್ಸನ್. ಇಂಗ್ಲಿಷ್ ವ್ಯಾಪಾರ ಉದ್ಯಮಿ ಸರ್ ರಿಚರ್ಡ್ ಬ್ರಾನ್ಸನ್ ಅವರು ಜುಲೈ 11ರಂದು ಅಥವಾ ಶೀಘ್ರದಲ್ಲೇ ಬಾಹ್ಯಾಕಾಶದ ಅಂಚಿಗೆ ಹಾರಲಿದ್ದಾರೆ ಎಂದು ಘೋಷಿಸಿದ್ದಾರೆ. ರಿಚರ್ಡ್ ಬ್ರಾನ್ಸನ್ ಅವರ ವರ್ಜಿನ್ ಗ್ಯಾಲಕ್ಟಿಕ್ ಕಂಪನಿಯು USನಲ್ಲಿ ಸುಮಾರು 2 ದಶಕಗಳಿಂದ ಅಭಿವೃದ್ಧಿಪಡಿಸುತ್ತಿರುವ ಯುನಿಟಿ ರಾಕೆಟ್ ವಿಮಾನದ ಹಿಂಭಾಗದಲ್ಲಿ ಅವರು ಪ್ರಯಾಣಿಕರಾಗಲಿದ್ದಾರೆ. 2 is the right answer. ಭಾರತದಲ್ಲಿ ಯಾವ ಲಸಿಕೆಯ ಹಂತ 3 ಪ್ರಯೋಗಗಳನ್ನು ನಡೆಸಲು ಭಾರತೀಯ ಔಷಧ ನಿಯಂತ್ರಣ ಸಂಸ್ಥೆ ಡಾಕ್ಟರ್ ರೆಡ್ಡಿ ಕಂಪನಿಗೆ ಅನುಮತಿ ನಿರಾಕರಿಸಿದೆ? ಸ್ಪುಟ್ನಿಕ್ ಲೈಟ್. ಕೇಂದ್ರ ಸರ್ಕಾರದ ವಿಷಯ ತಜ್ಞರ ಸಮಿತಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ SEC ಜುಲೈ 1, 2021ರಂದು ಡಾಕ್ಟರ್ ರೆಡ್ಡಿ ಅವರ ಪ್ರಯೋಗಾಲಯಗಳಿಗೆ ಭಾರತದಲ್ಲಿ ಸ್ಪುಟ್ನಿಕ್ ಲೈಟ್ನ 3ನೇ ಹಂತದ ಪ್ರಯೋಗಗಳನ್ನು ನಡೆಸಲು ಅನುಮತಿ ನಿರಾಕರಿಸಿತು. ಸ್ಪುಟ್ನಿಕ್ ಲೈಟ್ ರಷ್ಯಾದ ಕೋವಿಡ್-19ನ ಸ್ಪುಟ್ನಿಕ್ V ಲಸಿಕೆಯ ಹೊಸ ಆವೃತ್ತಿಯಾಗಿದೆ. 1 is the right answer. ಅಂಟಾರ್ಕ್ಟಿಕಾದಲ್ಲಿ ದಾಖಲಾದ ಹೊಸ ಗರಿಷ್ಠ ತಾಪಮಾನ ಎಷ್ಟು? 18.3 ಡಿಗ್ರಿ ಸೆಲ್ಸಿಯಸ್. UN ವಿಶ್ವ ಹವಾಮಾನ ಸಂಸ್ಥೆ ವರ್ಲ್ಡ್ ಮೆಟಿಯರಾಲಜಿಕಲ್ ಆರ್ಗನೈಸೇಷನ್ WMO ಅಂಟಾರ್ಕ್ಟಿಕ್ನಲ್ಲಿ 18.3 ಡಿಗ್ರಿ ಸೆಲ್ಸಿಯಸ್ 64.9 ಡಿಗ್ರಿ ಫ್ಯಾರನ್ಹೀಟ್ ಹೊಸ ಗರಿಷ್ಠ ತಾಪಮಾನ ದಾಖಲೆಯನ್ನು ದೃಢಪಡಿಸಿದೆ. 1 is the right answer. ಈ ಕೆಳಗಿನ ಕೋವಿಡ್-19 ಲಸಿಕೆಗಳಲ್ಲಿ ಯಾವುದು ಒಂದೇ ಡೋಸ್ ಲಸಿಕೆ ಆಗಿದೆ? ಸ್ಪುಟ್ನಿಕ್ ಲೈಟ್. ಸ್ಪುಟ್ನಿಕ್ ಲೈಟ್ ರಷ್ಯಾದ ಲಸಿಕೆಯ ಮೊದಲ ಡೋಸ್ ಸ್ಪುಟ್ನಿಕ್ V ಘಟಕವನ್ನು ಒಳಗೊಂಡಿದೆ. ಸ್ಪುಟ್ನಿಕ್ ಲೈಟ್ ಜಾನ್ಸನ್ ಮತ್ತು ಜಾನ್ಸನ್ ಕೋವಿಡ್ ಲಸಿಕೆಯಂತಹ ಒಂದು ಡೋಸ್ ಲಸಿಕೆಯಾಗಿದೆ. ಇದನ್ನು ಜೂನ್ 2ರಂದು ರಷ್ಯಾದಲ್ಲಿ ಅನುಮೋದಿಸಲಾಯಿತು. 4 is the right answer. ಪ್ರಶ್ನೆ 1. ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಭಾರತವು 21ನೇ ಹಣಕಾಸು ವರ್ಷದಲ್ಲಿ GDPಯ ಎಷ್ಟು ಚಾಲ್ತಿ ಖಾತೆ ಹೆಚ್ಚುವರಿ ಕರೆಂಟ್ ಅಕೌಂಟ್ ಸರ್ಪ್ಲಸ್ ಅನ್ನು ವರದಿ ಮಾಡಿದೆ? ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಭಾರತವು 21ನೇ ಹಣಕಾಸು ವರ್ಷದಲ್ಲಿ GDPಯ ಎಷ್ಟು ಚಾಲ್ತಿ ಖಾತೆ ಹೆಚ್ಚುವರಿ ಕರೆಂಟ್ ಅಕೌಂಟ್ ಸರ್ಪ್ಲಸ್ ಅನ್ನು ವರದಿ ಮಾಡಿದೆ? ಪ್ರಶ್ನೆ 2. ಗುರುತ್ವ ತರಂಗ ಗ್ರಾವಿಟೇಷನಲ್ ವೇವ್ಸ್ಗಳನ್ನು ಮೊದಲ ಬಾರಿಗೆ ಊಹಿಸಿದ ವಿಜ್ಞಾನಿ ಯಾರು? ಗುರುತ್ವ ತರಂಗಗಳನ್ನು ಮೊದಲ ಬಾರಿಗೆ ಊಹಿಸಿದ ವಿಜ್ಞಾನಿ ಯಾರು? ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.